ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಶಾಶ್ವತ ಲಡಾಯಿ ಬಗ್ಗೆ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ PRC, ಶಾಶ್ವತ ನಿವಾಸ ಪತ್ರ, ಈ ಒಂದು ದಾಖಲೆಯನ್ನು ಕೊಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಇದು ರಾಜ್ಯ ಸರ್ಕಾರ ಕೊಡುವಂಥದ್ದಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾಗಿರೋದು ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಏನಿದು ಹೊಸ ಸಮರ ಅನ್ನೋದನ್ನು ನಿಮಗೆ ಈ ವರದಿಯಲ್ಲಿ ವಿವರಿಸ್ತಾರೆ. ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡೋಕ್ಕೆ ಕಾಂಗ್ರೆಸ್ ಹೊರಟಿದೆ. ಶೋಭಕ್ಕ ಏನು ಮಾಡಬೇಕು ಅಂದರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ನಾವ್ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ, ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಅವ್ರಿಗಿರೋದು SIR ಕಾಲ, ಅದೇ ನಡೆದಿರೋದು ಮೀಟಿಂಗು. ನಿಮ್ಮ ಕಲಬುರ್ಗದಲ್ಲಿ ಏನು ನಡೆಸಿರೋ ಮೀಟಿಂಗ್ ತಿಳ್ಕೊಳ್ಳಿ. ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗುವುದಿಲ್ಲ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಭರದಿಂದ ಸಾಗುತ್ತಿದೆ. SIR ವೇಳೆ ದಾಖಲಾತಿ ಬೇಕಿದ್ದವರಿಗೆ ಸರ್ಕಾರದಿಂದ ವಾಸಸ್ಥಳ ಪತ್ರ ನೀಡಲಾಗ್ತಿದೆ. ಶಾಶ್ವತ ವಾಸ ಪ್ರಮಾಣ ಪತ್ರ ಹಂಚಿಕೆಗೆ ಸರ್ಕಾರದಿಂದ ಅಧಿಸೂಚನೆ ಹೊರಬಿದ್ದಿದೆ. ಶಾಶ್ವತ ವಾಸ ಪ್ರಮಾಣ ಪತ್ರ ನೀಡುತ್ತಿರುವ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ಶೋಭಾ ಕರಂದ್ಲಾಜೆ ಪತ್ರ ಬರೆದು ದೂರು ಕೊಟ್ಟಿದ್ದಾರೆ. ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆ ತಡೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕೆಂದು ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅನ್ನೋ ಪರಿಕಲ್ಪನೆ ಎಲ್ಲಿಂದ ಬಂತು ಅನ್ನೋದು ಶೋಭಾ ಪ್ರಶ್ನೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ PRC ವಿತರಣೆ ಮಾಡಲಾಗ್ತಿದೆ. ಪೌರತ್ವ ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು ಅನ್ನೋದು ಶೋಭಾ ವಾದ. ಹೀಗಿದ್ದರೂ ರಾಜ್ಯದಲ್ಲಿ ಶಾಶ್ವತ ನಿವಾಸ ಪತ್ರ ಕೊಡುತ್ತಿರುವ ಷಡ್ಯಂತ್ರ ಏನು? ಅಕ್ರಮ ಬಾಂಗ್ಲಾ ವಲಸಿಗರ ಬಚಾವ್ಗೆ ಯತ್ನನ? ಭಾರತದ ಆಂತರಿಕ ಭದ್ರತೆಗೆ ಇದು ದೊಡ್ಡ ಸವಾಲು ಅಂತಾರೆ ಶೋಭಾ. ಪೌರತ್ವವನ್ನ ಹಾಳು ಮಾಡುವ ಹುನ್ನಾರವಾಗಿದ್ದು ದೇಶ ವಿರೋಧಿಗಳಿಗೆ ಪೌರತ್ವ ಕೊಡುವ ಷಡ್ಯಂತ್ರ ಇದಾಗಿದೆ ಅಂತಾರೆ ಶೋಭಾ. ಮತಗಳ್ಳತನ ಮಾಡುವುದಕ್ಕೆ ಈ ಮೂಲಕ ದಾರಿ ಮಾಡಿಕೊಡುತ್ತಿರುವ ಸರ್ಕಾರದ ನಡೆ ಸಂವಿಧಾನ ಹಾಗೂ ಕಾನೂನು ವಿರೋಧಿ ಅಂತಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಓಡಿಸಿದ್ದೇವೆ, ಇದೀಗ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ರಕ್ಷಣೆ ಮಾಡುತ್ತಿದ್ದಾರೆ ಅನ್ನೋದು ಶೋಭಾ ಗಂಭೀರ ಆರೋಪ. ಈ ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡೋಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಕೇವಲ ಆಲೋಚನೆಗೆ ನಿಂತಿದ್ರೆ ಓಕೆ ಇತ್ತು, ಆದ್ರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಅಧಿಸೂಚನೆ ನಮ್ಮ ಸಂವಿಧಾನ ವಿರೋಧಿ ಇದೆ, ಕಾನೂನು ವಿರೋಧಿ ಇದೆ, ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೇಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡುವುದು. ನಿಮ್ಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. ಶೋಭಾ ಕರಂದ್ಲಾಜೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡುವಾಗಲೇ ಮೈತ್ರಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದರು. ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸಕ್ಕೆ ಅವಕಾಶ ಮಾಡುವಂಥ ಒಂದು ಕುತಂತ್ರ ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ.
ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ರೀತಿ ಕೆಟ್ಟ ರಾಜಕಾರಣವನ್ನು ಬದಿಗಿಡಿ, ರಾಜ್ಯದ ಹಿತವನ್ನು ಕೂಡ ಗಮನಿಸಬೇಕು. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವೇನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಇವ್ರು ಶಾಶ್ವತವಾಗಿ ಇವ್ರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಸ್ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದ್ರೆ ಶಾಶ್ವತ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಏನು ಗಂಟೆ ಎಲ್ಲಿ ಮಾಡವ್ರೆ? ಈಗ ಯಾವ ನೆರಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಗಾಲ. ಅದೇ ನಡೆದಿರೋದು ಮೀಟಿಂಗು. ನಿಮ್ಮ ಕಲಬುರ್ಗದಲ್ಲಿ ಏನು ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು. SIR ವಿಚಾರವಾಗಿ ಪ್ರತಿಪಕ್ಷಗಳು ಮಾಡಿದ ಆರೋಪಕ್ಕೆ ಸರ್ಕಾರ ಟಾಂಗ್ ಕೊಟ್ಟಿದೆ. SIRಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುತ್ತಿದ್ದೇವೆ. ಮತದಾರರ ಪಟ್ಟಿ ಆಗಲೇಬೇಕು, ಅದಕ್ಕಾಗಿ ಪಾರದರ್ಶಕತೆಯಿಂದ SIR ಆಗಬೇಕು ಅನ್ನೋದು ಕಾಂಗ್ರೆಸ್ ವಾದವಾಗಿದೆ. ಈಗ ಶೋಭಕ್ಕ ಏನು ಮಾಡಬೇಕು ಅಂದರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು? ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳಿಗೆ ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮಗೇನು ಗಡಿ ಭಾಗ ಅಲ್ಲ, ಕರ್ನಾಟಕಕ್ಕೆ ಬಾಂಗ್ಲಾದೇಶದವ್ರು 4000 ಕಿಲೋಮೀಟರ್ ಬಂದರೆ ಇವರು ಕಡಲೆಕಾಯಿ ತಿಂತಾಯಿದ್ದೀರಾ? ಅಥವಾ ಅವ್ರ ಭಾಷೆನಲ್ಲಿ ಹೇಳಬೇಕಾದ್ರೆ ಬೇರೆ ಭಾಷೆ ಹೇಳಬೇಕಾಗುತ್ತೆ. ಆದ್ದರಿಂದ ಶೋಭಕ್ಕ ಬರಿಬೇಕಾಗಿರೋದು ರಾಷ್ಟ್ರಪತಿಗೆ, ತಕ್ಷಣ ಅಮಿತ್ ಶಾನ ಬರ್ಖಾಸ್ತು ಮಾಡಬೇಕು ಅಂತೇಳಿ. ನಾವು ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಚುನಾವಣೆ ಆಯೋಗ ಅವ್ರ ಕಪಿಮುಷ್ಟಿನಲ್ಲೇ ಇರೋದಲ್ವಾ? ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದ್ರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆಯಾ? ECದವರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿದು ಏನು ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗ್ ಬೇಕು ಹಂಗೆ ಅಡ್ಡ ತಿಡ್ಡುವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದ್ಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನ ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು BJP ಅವರಿಗೆ ಗೆಲ್ಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ. SIR ಕಾರಣಕ್ಕೆ GBA ಎಲೆಕ್ಷನ್ ಕಷ್ಟ. GBA ಚುನಾವಣೆ ಮುಂದೂಡಿಕೆಗೆ ಕಸರತ್ತು. SIR ಪ್ರಕ್ರಿಯೆ ನೆಪ ಮಾಡಿಕೊಂಡು GBA ಚುನಾವಣೆ ಮುಂದೂಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸದ್ಯಕ್ಕೆ ಚುನಾವಣೆ ಮಾಡುವುದು ಕಷ್ಟ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ GBA ಮುಖ್ಯ ಆಯುಕ್ತ. ಆಗಸ್ಟ್ 31ರೊಳಗೆ ಚುನಾವಣೆ ಮುಗಿಸಲು ನಿರ್ದೇಶಿಸಿದ್ದ ಸುಪ್ರೀಂ ಆದೇಶವನ್ನ ಮಾರ್ಪಡಿಸುವಂತೆ ಸರ್ಕಾರ ಕೋರಿದೆ. ಆಗಸ್ಟ್ 31ರವರೆಗೆ ಕೊಟ್ಟಿರುವ ಕಾಲಾವಕಾಶವನ್ನ ಡಿಸೆಂಬರ್ 31ರವರೆಗೆ ವಿಸ್ತರಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಜುಲೈ 13ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ. ಎಲೆಕ್ಷನ್ ಮುಂದೂಡಿಕೆಗೆ GBA 3 ಪ್ರಮುಖ ಕಾರಣಗಳನ್ನು ಕೊಟ್ಟಿದೆ. ಬೆಂಗಳೂರಲ್ಲಿ SIR ಪ್ರಕ್ರಿಯೆ ಆಗ್ತಿದೆ. ಈ ಸಮಯದಲ್ಲಿ SIR ಪ್ರಕ್ರಿಯೆ ಚುನಾವಣಾ ಸಿದ್ಧತೆಗಳ ಮೇಲೆ ಪರಿಣಾಮ ಬೀರಲಿದೆ. ಅಲ್ಲದೆ ಆಡಳಿತಾತ್ಮಕ ನಿರ್ಬಂಧ, ಸವಾಲುಗಳು ಎದುರಾಗಲಿವೆ ಎಂಬ ಕಾರಣಗಳನ್ನು ಕೊಟ್ಟಿದೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಅರ್ಜಿಯನ್ನು ಹಾಕಿರುವಂಥ ತಮಗೆ ಗೊತ್ತಿದೆ. ಹಾಗಾಗಿ ಇವ್ರು ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಈಗ SIR ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ.
ರಾಜ್ಯ ಸರ್ಕಾರ ಈ ಚುನಾವಣೆ GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ಚುನಾವಣೆ ಮಾಡಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸ್ಬೇಕು. ಒಂದು 15ನೇ ತಾರೀಕು ಇಲ್ಲಾಂದರೆ 30ನೇ ತಾರೀಕು ಒಳಗಡೆ ಹೊರಡಿಸ್ಬೇಕು. ಅದಾದ ನಂತರ ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಲ್ಲ, ಅದನ್ನು ಕ್ಲಾರಿಟಿ ಇಲ್ಲ. ಯಾವ ಎಲೆಕ್ಟ್ರಲ್ ರೋಲ್ಸ್ ಮೇಲೆ ನಾವು ಚುನಾವಣೆ ಮಾಡಬೇಕು ಅಂಥೇಳಿ ಅದಕ್ಕೆ ಸರ್ಕಾರದವ್ರು ಹೋಗಿರೋದಿಲ್ಲ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸಡ್ವಾಂಟೇಜ್ ಏನಿದೆ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ನೋಡೋಣ. SIR ಆರೋಪ ಗಂಭೀರ ಚರ್ಚೆಗಳ ಮಧ್ಯೆಯೇ ಮಂಡ್ಯಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಮಂಡ್ಯದ ರೈಲ್ವೆ ನಿಲ್ದಾಣಕ್ಕೆ ಗಂಟು ಮೂಟೆ ಸಮೇತ ಬಂದಿಳಿದ 50ಕ್ಕೂ ಹೆಚ್ಚು ಜನರ ಮೇಲೆ ಅನುಮಾನ ಮೂಡಿತ್ತು. ಗುಂಪು ಕಟ್ಟಿಕೊಂಡು ಬಂದವರನ್ನ ಜನರು ಪ್ರಶ್ನಿಸಿದ್ರು. ID ಕಾರ್ಡ್, ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರು. ಆದರೆ ಅವರೆಲ್ಲರೂ ಕೂಡ ಕೂಲಿ ಕೆಲಸಕ್ಕಾಗಿ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಒಡಿಶಾ, ಅಸ್ಸಾಂನಿಂದ ಬಂದವರು ಅನ್ನೋದು ಗೊತ್ತಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.